ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ 3ರಲ್ಲಿ ಬರುವಂಥ ಅಭ್ಯಾಸ 3.3ರ ಒಂದನೇ ಮುಖ್ಯ ಪ್ರಶ್ನೆಯ ಎಲ್ಲ 4 ಉಪ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಇಂದಿನ ವಿಡಿಯೋಗಳಲ್ಲಿ ನಾನು ಅಧ್ಯಾಯ 3ರಲ್ಲಿ ಬರುವಂಥ ಅಭ್ಯಾಸ 3.1 ಮತ್ತು 3.2ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಅಭ್ಯಾಸ 3.3ರ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತ ಹೇಳಿ ಈ ರೀತಿಯ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿರುವ 4 ಉಪ ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಸೊ ಈ 4 ಉಪ ಪ್ರಶ್ನೆಗಳಲ್ಲಿ ನೀಡಿರುವ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ಎರಡೆರಡು ವಿಧಾನಗಳಿಂದ ಬಿಡಿಸಬೇಕು. ಅದರಲ್ಲಿ ಮೊದಲನೇ ವಿಧಾನ ವರ್ಜಿಸುವ ವಿಧಾನದಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಬೇಕು. ಹಾಗೆ ಈಗಾಗಲೇ ನಾವು ಆದೇಶ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸಬಹುದು ಎಂಬುದನ್ನು ಅಭ್ಯಾಸ 3.2ರಲ್ಲಿ ಕಲಿತಿದ್ದೇವೆ. ಅದೇ ವಿಧಾನದಿಂದ ಮತ್ತೊಮ್ಮೆ ಈ ರೇಖಾತ್ಮಕ ಸಮೀಕರಣಗಳನ್ನು ಇಲ್ಲೂ ಸಹ ನಾವು ಬಿಡಿಸಬೇಕು. ಹೀಗೆ ನಾವು ಎರಡು ವಿಧಾನಗಳಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಇಲ್ಲಿ ಬಿಡಿಸೋಣ. ಸೊ ಮೊದಲಿಗೆ ನಾವು ನೀಡಿದಂಥ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಅದಕ್ಕೋಸ್ಕರ ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಳೋಣ. ತದನಂತರ ಈ ಮೊದಲನೇ ಸಮೀಕರಣ x + y = 5 ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಹಾಗೆ ಎರಡನೇ ಸಮೀಕರಣ 2x - 3y = 4 ಈ ಸಮೀಕರಣ ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ವರ್ಜಿಸುವ ವಿಧಾನದಿಂದ ನೀಡಿರುವ ಸಮೀಕರಣಗಳನ್ನು ಬಿಡಿಸಬೇಕಾದರೆ ನಾವು ಮೊದಲಿಗೆ ನೀಡಿದಂಥ ಸಮೀಕರಣಗಳ x ಅಥವಾ y ಚರಾಕ್ಷರಗಳ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಅಂದರೆ x ಅಥವಾ y ಜೊತೆಗಿರುವ ಸಂಖ್ಯೆಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನೀಡಿರುವ ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ನಾವು ಸೂಕ್ತ ಸಂಖ್ಯೆಯಿಂದ ಗುಣಿಸಿಕೊಂಡು x ಅಥವಾ y ಚರಾಕ್ಷರಗಳ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಇಲ್ಲಿ ಮೊದಲನೇ ಸಮೀಕರಣವನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ x ಸಹಗುಣಕವು 1 ಆಗಿದೆ. ಅಂದರೆ ಮೊದಲನೇ ಸಮೀಕರಣದಲ್ಲಿ x ಜೊತೆಗೆ ಯಾವುದೇ ಸಂಖ್ಯೆ ಇಲ್ಲ. ಯಾವುದೇ ಸಂಖ್ಯೆ ಇಲ್ಲ ಅಂದಾಗ ಅಲ್ಲಿ ಒಂದು ಸಂಖ್ಯೆ ಇರುತ್ತದೆ, ಅಂದರೆ 1 ಇರುತ್ತದೆ. ಹಾಗಾಗಿ x ನ ಸಹಗುಣಕವು 1 ಆದರೆ ಎರಡನೇ ಸಮೀಕರಣದ x ಸಹಗುಣಕವು 2 ಆಗಿದೆ. ಅಂದರೆ x ನ ಜೊತೆಗಿರುವ ಸಂಖ್ಯೆ 2 ಆಗಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಮೊದಲನೇ ಸಮೀಕರಣದ x ನ ಸಹಗುಣಕ 1, ಎರಡನೇ ಸಮೀಕರಣದ x ನ ಸಹಗುಣಕ 2 ಆಗಿರೋದ್ರಿಂದ ಈ ಎರಡೂ ಸಮೀಕರಣಗಳ x ನ ಸಹಗುಣಕಗಳು ಬೇರೆ ಬೇರೆ ಆಗಿದೆ. ಅದೇ ರೀತಿ ಮೊದಲನೇ ಸಮೀಕರಣದ y ನ ಸಹಗುಣಕ +1 ಆಗಿದೆ. ಅಂದರೆ y ನ ಜೊತೆಗಿರುವ ಸಂಖ್ಯೆ 1 ಆಗಿದೆ. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಅಲ್ಲಿ 1 ಇರುತ್ತದೆ. ಹಾಗೆ ಎರಡನೇ ಸಮೀಕರಣದ y ನ ಸಹಗುಣಕ -3 ಆಗಿದೆ. ಇಲ್ಲೂ ಸಹ ಮೊದಲನೇ ಸಮೀಕರಣದ y ನ ಸಹಗುಣಕ 1 ಆಗಿದ್ದರೆ ಎರಡನೇ ಸಮೀಕರಣದ y ನ ಸಹಗುಣಕ -3 ಆಗಿದೆ. ಹಾಗಾಗಿ ಇಲ್ಲೂ ಸಹ y ನ ಸಹಗುಣಕಗಳು 1 ಮತ್ತು -3 ಅಂದರೆ ಬೇರೆ ಬೇರೆ ಆಗಿದೆ. ಅದಕ್ಕೋಸ್ಕರ ನಾವೀಗ ಈ ಮೊದಲನೇ ಸಮೀಕರಣಕ್ಕೆ 2ರಿಂದ ಅಥವಾ 3ರಿಂದ ಗುಣಿಸಿಕೊಂಡು x ಅಥವಾ y ಸಹಗುಣಕಗಳನ್ನು ಸಮಗೊಳಿಸಬೇಕು. ಈ ಮೊದಲನೇ ಸಮೀಕರಣಕ್ಕೆ 2ರಿಂದ ಗುಣಿಸಿದಾಗ ಮೊದಲನೇ ಪದವು 2x ಆಗುತ್ತದೆ. 2x ಆದಾಗ ಮೊದಲನೇ ಸಮೀಕರಣದ x ನ ಸಹಗುಣಕ 2 ಆಗುತ್ತದೆ. ಅದೇ ರೀತಿ ಎರಡನೇ ಸಮೀಕರಣದ x ನ ಸಹಗುಣಕ 2 ಆಗುವುದರಿಂದ ಇಲ್ಲಿ ನಾವು x ನ ಸಹಗುಣಕಗಳನ್ನು ಸಮಗೊಳಿಸದ ಹಾಗೆ ಆಗುತ್ತದೆ. ಅಥವಾ ಈ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸುವುದರ ಮೂಲಕನೂ ಸಹ ನಾವು ಇಲ್ಲಿ y ನ ಸಹಗುಣಕಗಳನ್ನು ಸಮಗೊಳಿಸಬಹುದು. ಅದೇಗೆಂದರೆ ಈ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸಿದಾಗ ಇಲ್ಲಿ ಎರಡನೇ ಪದ y ಇದೆಯಲ್ಲ, ಇದಕ್ಕೆ 3ರಿಂದ ಗುಣಿಸಿದಾಗ ಇದು 3y ಆಗುತ್ತದೆ. ಎರಡನೇ ಸಮೀಕರಣದಲ್ಲೂ 3y ಇರೋದ್ರಿಂದ ಅಂದರೆ -3y ಇರೋದ್ರಿಂದ ಈ ಎರಡೂ ಸಮೀಕರಣಗಳ y ನ ಸಹಗುಣಕಗಳು 3 ಆಗುವುದರಿಂದ ಈ ಎರಡೂ ಸಮೀಕರಣಗಳ y ನ ಸಹಗುಣಕಗಳು ಸಮ ಆಗುತ್ತವೆ. ಹೀಗೆ ನಾವು ಮೊದಲನೇ ಸಮೀಕರಣಕ್ಕೆ 2ರಿಂದ ಅಥವಾ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸುವುದರ ಮೂಲಕ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಿಸುವುದರ ಮೂಲಕ ನಾವಿಲ್ಲಿ x ಅಥವಾ y ನ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಂಡು ಮುಂದಿನ ಹಂತವನ್ನು ಬರೆಯಬೇಕು. ಸೊ ನಾನಿಲ್ಲಿ ಈ ಮೊದಲನೇ ಸಮೀಕರಣವನ್ನು 3ರಿಂದ ಗುಣಿಸಿಕೊಳ್ತಾ ಇದ್ದೇನೆ. 3ರಿಂದ ಗುಣಿಸಿದಾಗ ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಇಲ್ಲಿ y ನ ಸಹಗುಣಕಗಳು ಸಮಗೊಳ್ಳುತ್ತವೆ. ಹಾಗಾಗಿ ಈ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸುವುದರ ಅರ್ಥ ಅಂದರೆ ಈ ಮೊದಲನೇ ಸಮೀಕರಣದ ಎಲ್ಲ ಪದಗಳನ್ನು ನಾವು 3ರಿಂದ ಗುಣಿಸಿಕೊಳ್ಳಬೇಕು. ಮೊದಲನೇ ಸಮೀಕರಣದ ಎಲ್ಲ ಪದಗಳನ್ನು 3ರಿಂದ ಗುಣಿಸಿದಾಗ ಮೊದಲನೇ ಪದ x 3 × x 3x ಆಗುತ್ತದೆ. ಈ ಪ್ಲಸ್ ಚಿಹ್ನೆಯನ್ನು ಇದ್ದ ಹಾಗೆ ಹಾಕಿಕೊಳ್ಳಬೇಕು. ಅದೇ ರೀತಿ ಎರಡನೇ ಪದ 1y 3ರಿಂದ ಗುಣಿಸಿಕೊಂಡಾಗ 1y 3y ಆಗುತ್ತದೆ. = 5ಅನ್ನು 3ರಿಂದ ಗುಣಿಸಿಕೊಂಡಾಗ 5 × 15 ಅಥವಾ 3 × 15 ಆಗುತ್ತದೆ. ಈ ಹೊಸ ಸಮೀಕರಣವನ್ನು ಅಂದರೆ 3ರಿಂದ ಗುಣಿಸಾದ ನಂತರ ಬಂದಂಥ ಈ ಹೊಸ ಸಮೀಕರಣವನ್ನು ನಾವೀಗ ಸಮೀಕರಣ
3 ತೆಗೆದುಕೊಳ್ಳೋಣ. ತದನಂತರ ಈ ಎರಡನೇ ಸಮೀಕರಣವನ್ನು ಇದರ ಕೆಳಗಡೆ ಇದ್ದ ಹಾಗೆ ಬರೆದುಕೊಳ್ಳೋಣ. ಇದನ್ನು ಬದಲಾವಣೆ ಮಾಡೋ ಹಾಗಿಲ್ಲ. -3y = 4 ಅಂತ ಬರೆದುಕೊಳ್ಳೋಣ. ಇದನ್ನು ಎರಡನೇ ಸಮೀಕರಣ ಅಂತಲೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಯಾಕಂದರೆ ಇದೇನು ಬದಲಾವಣೆ ಮಾಡಿಲ್ಲ ನಾವು. ಇಲ್ಲಿ ಸ್ಪಷ್ಟವಾಗಿ ನೀವು ಗಮನಿಸಬಹುದು, ಎಕ್ಸ್ನ ಸಹಗುಣಕಗಳು ಬೇರೆ ಬೇರೆ ಆಗಿದ್ದಾವೆ, ಆದರೆ ವಾಯ್ನ ಸಹಗುಣಕಗಳು ಒಂದೇ ಆಗಿದ್ದಾವೆ. ಆದರೆ ವಾಯ್ನ ಸಹಗುಣಕ ಇಲ್ಲಿ +3 ಆಗಿದ್ದರೆ ಇಲ್ಲಿ -3 ಆಗಿದೆ. ಹಾಗಾಗಿ ನಾವಿಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸೋದ್ರ ಮೂಲಕ ವಾಯ್ ಚರಾಕ್ಷರವನ್ನು ವರ್ಜಿಸಬಹುದು, ಅಂದರೆ ವಾಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳಬಹುದು. ಆದ್ದರಿಂದ ನಾವಿಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸಿ ವಾಯ್ ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಈ ಎರಡೂ ಸಮೀಕರಣ ಕೂಡಿಸಿದಾಗ 3x + 2x ಇಲ್ಲಿ 5x ಆಗುತ್ತದೆ. +3y -3y ಕ್ಯಾನ್ಸಲ್ ಆಗುತ್ತದೆ. ಇದು 0y ಆಗುತ್ತದೆ. ಆ 0y ಅನ್ನು ಬರೆಯುವ ಅಗತ್ಯ ಇಲ್ಲ. = ಬಲಭಾಗದಲ್ಲಿ 15 + 4 ಅಂತ ಇದೆ. 15 + 4 19 ಆಗುತ್ತದೆ. ಹೀಗೆ ನಮಗೆ ಒಂದು ಚರಾಕ್ಷರವುಳ್ಳ ಸಮೀಕರಣ 5x = 19 ಸಿಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ ಎಕ್ಸ್ನ ಜೊತೆಗಿರುವ 5ಅನ್ನು ಗುಣಿಸೋ 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗಕ್ಕೆ ಹೋದಾಗ ಇದು /5 ಆಗುತ್ತದೆ. ಅಂದರೆ x = 19/5 ಆಗುತ್ತದೆ. ಆದ್ದರಿಂದ x ಚರಾಕ್ಷರದ ಬೆಲೆ 19/5 ಆಗುತ್ತದೆ. ಸೊ ಹೀಗೆ ನಾವು x ಚರಾಕ್ಷರದ ಬೆಲೆ 19/5 ಪಡೆದ ನಂತರ ಈಗ ನಾವು ಮತ್ತೊಂದು ಚರಾಕ್ಷರ y ಚರಾಕ್ಷರದ ಬೆಲೆಯನ್ನು ಈ x ಚರಾಕ್ಷರದ ಬೆಲೆ 19/5 ಇಲ್ಲಿರುವ 3 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ 3 ಸಮೀಕರಣಗಳಲ್ಲಿ ಯಾವ ಸಮೀಕರಣವನ್ನು ಚೂಸ್ ಮಾಡಬೇಕಂದ್ರೆ ನಮಗೆ ಲೆಕ್ಕಾಚಾರ ಮಾಡಲಿಕ್ಕೆ ಸುಲಭವಾಗಿರಬೇಕು, ಅದರ ಜೊತೆಗೆ ಅದು ಸರಳ ಸಮೀಕರಣವಾಗಿರಬೇಕು. ಇಲ್ಲಿರುವ 3 ಸಮೀಕರಣಗಳಲ್ಲಿ ಅತ್ಯಂತ ಸರಳ ಸಮೀಕರಣ ಅಂದರೆ ಅದು x + y = 5 ಅಂದರೆ ಮೊದಲನೇ ಸಮೀಕರಣ. ಹಾಗಾಗಿ ನಾನಿಲ್ಲಿ x = 19/5 ಮೊದಲನೇ ಸಮೀಕರಣ x + y = 5ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಇಲ್ಲಿ x ನ ಬೆಲೆಯನ್ನು ಈ ಸಮೀಕರಣದಲ್ಲಿ ಆದೇಶಿಸಿದಾಗ x ನ ಜಾಗದಲ್ಲಿ 19/5 ಆದೇಶಿಸಿದಾಗ 19/5 ಪ್ಲಸ್ y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ = 5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ 19/5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +19/5 -19/5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಇದನ್ನು ಓರೆ ಗುಣಾಕಾರ, ಈ ಛೇದದಲ್ಲಿರುವ 5ಅನ್ನು ಈ ಅಂಶದಲ್ಲಿರುವ 5ಕ್ಕೆ ಓರೆ ಗುಣಾಕಾರ ಮಾಡಿದಾಗ 5 × 25 ಆಗುತ್ತದೆ. ಮೈನಸ್ ಈ 19 ಇದ್ದ ಹಾಗೆ ಬರೆದುಕೊಳ್ಳೋಣ, ಭಾಗಿಸು 5 ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ = 25ರಲ್ಲಿ 19 ಕಳೆದಾಗ ಬರುವ ಉತ್ತರ 6/5. ಆದ್ದರಿಂದ ಇಲ್ಲಿ y ನ ಬೆಲೆಯು 6/5 ಆಗುತ್ತದೆ. ಹೀಗೆ ನಾವು ವಿಧಾನವನ್ನು ಬಳಸಿಕೊಂಡು ಈ ಸಮೀಕರಣಗಳನ್ನು ಬಿಡಿಸಿದಾಗ ಈ ಸಮೀಕರಣದಲ್ಲಿ x ನ ಬೆಲೆಯು 19/5 ಆಗಿದ್ದರೆ y ನ ಬೆಲೆಯು 6/5 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ಈ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದ ನಂತರ ನಾವೀಗ ಇದೇ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸೋಣ. ಸೊ ಆದೇಶ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನವನ್ನು ನಾವು ಅಭ್ಯಾಸ 3.2ರಲ್ಲಿ ಕಲಿತಿದ್ದೇವೆ. ಸೊ ಆದೇಶ ವಿಧಾನದಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಬೇಕಾದ್ರೆ ಮೊದಲಿಗೆ ನಾವು ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಸಮನಾಗಿ ಬರೆದುಕೊಳ್ಳಬೇಕು. ತದನಂತರ ಮೊದಲನೇ ಸಮೀಕರಣ x + y = 5 ಸಮೀಕರಣ 1 ಆಗಿ, ಎರಡನೇ ಸಮೀಕರಣ 2x - 3y = 4 ಸಮೀಕರಣ 2 ಆಗಿ ತೆಗೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 1 ಅಥವಾ ಸಮೀಕರಣ 2 y ರೂಪದಲ್ಲಿ ಅಥವಾ x ರೂಪದಲ್ಲಿ ವ್ಯಕ್ತಪಡಿಸಬೇಕು. ಇಲ್ಲಿ ನಾನು ಸಮೀಕರಣ 1 ನಾನು y ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅಂದರೆ ಈ y ಅನ್ನು ಈ ಸಮೀಕರಣದಲ್ಲಿ ಎಡಭಾಗದಲ್ಲಿ ಇಟ್ಟುಕೊಂಡು ಈ ಸಮೀಕರಣದ ಎಡಭಾಗದಲ್ಲಿರುವ ಚರಾಕ್ಷರ x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿ ಈ y ರೂಪದಲ್ಲಿ ಈ ಸಮೀಕರಣವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ರೀತಿ ಮಾಡಿದಾಗ y = 5 ಪ್ಲಸ್ x ಬಲಭಾಗಕ್ಕೆ ಹೋದಾಗ -x ಆಗುತ್ತದೆ. ಅಂದರೆ y = 5 - x ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಬೆಲೆ y = 5 - x ಅನ್ನು ಸಮೀಕರಣ 2ರಲ್ಲಿ ಅಂದರೆ 2x - 3y = 4ರಲ್ಲಿ ಆದೇಶಿಸಿ x ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ 2x ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. -3 ಗುಣಿಸು y ನ ಸ್ಥಾನದಲ್ಲಿ y ನ ಬೆಲೆ 5 - x ಅನ್ನು ಬರೆಯಬೇಕು. 5 - x ಅನ್ನು ಬರೀಬೇಕಾದ್ರೆ ಇದೊಂದು ದ್ವಿಪದ ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟ್ ಅನ್ನು ಹಾಕೊಂಡು ಬರೆಯಬೇಕಾಗ್ತದೆ. 3 ಗುಣಿಸು 5 - x ಆಗುತ್ತದೆ = 4 ಇದ್ದ ಹಾಗೆ ಬರೆದುಕೊಳ್ಳಿ. ಹೀಗೆ ಬರೆದಾಗ 2x - 3 ಗುಣಿಸು y ನ ಬೆಲೆ 5 - x = 4 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 2x ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. -3ರಿಂದ ಬ್ರ್ಯಾಕೆಟ್ನ ಒಳಗಡೆ ಇರುವ +5 - x ಗೆ ಗುಣಿಸಿಕೊಂಡಾಗ -× +- 3 15 ಆಗುತ್ತದೆ. -×
ಪ್ಲಸ್ 3 ಗುಣಿಸು ಎಕ್ಸ್ ಅಂದರೆ 3x ಆಗುತ್ತದೆ ಈಸ್ ಈಕ್ವಲ್ಸ್ ಟು 4. ಸೊ ಮುಂದಿನ ಹಂತದಲ್ಲಿ 2x ಪ್ಲಸ್ 3x ಅಂದರೆ 5x ಆಗುತ್ತದೆ. ಈ ಮೈನಸ್ 15 ಇದ್ದಾಗೆ ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು 4. ಸೊ ಮುಂದಿನ ಹಂತದಲ್ಲಿ ಈ 5x ಇದ್ದಾಗೆ ಬರೆದುಕೊಳ್ಳೋಣ. ಮೈನಸ್ 15 ಬದಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 15 ಪ್ಲಸ್ 15 ಆಗುತ್ತದೆ. ಆದ್ದರಿಂದ ಇಲ್ಲಿ 5x ಈಸ್ ಈಕ್ವಲ್ಸ್ ಟು 4 ಪ್ಲಸ್ 15 19 ಆಗುತ್ತದೆ. ನಾವೀಗ ಈ 5 ಎಕ್ಸ್ನ ಜೊತೆಗಿರುವ 5 ಗುಣಿಸು 5 ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಗುಣಿಸು 5 ಇಲ್ಲಿ ಭಾಗಿಸು 5 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 19/5 ಆಗುತ್ತದೆ. ಸೊ ಹೀಗೆ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಎಕ್ಸ್ನ ಬೆಲೆ 19/5 ವಾಯ್ನ ಬೆಲೆ ಇರುವ ಸಮೀಕರಣ y = 5 - x ಈ ಸಮೀಕರಣದಲ್ಲಿ ಆದೇಶಿಸಿ ವಾಯ್ನ ಬೆಲೆಯನ್ನು ಕಂಡುಹಿಡಿಯೋಣ. ಅಂದರೆ y = 5 - x ನ ಬೆಲೆ 19/5 ಎಕ್ಸ್ನ ಜಾಗದಲ್ಲಿ ಆದೇಶಿಸಿದಾಗ ಈ ಸಮೀಕರಣವು y = 5 - x ನ ಬೆಲೆ 19/5 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. ಇದನ್ನು ಓರೆ ಗುಣಾಕಾರ ಮಾಡಿ ಗುಣಿಸಿಕೊಂಡಾಗ 5 × 25 ಆಗುತ್ತದೆ. ಈ ಮೈನಸ್ 19 ಇದ್ದಾಗೆ ಬರೆದುಕೊಳ್ಳಬೇಕು. ಛೇದದಲ್ಲಿರುವ ಸಂಪೂರ್ಣ ಭಾಗಿಸು 5 ಇದ್ದಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. 25 - 19 ಅಂದರೆ 6 ಆಗುತ್ತದೆ. ಛೇದದಲ್ಲಿರುವ 5 ಇದ್ದಾಗೆ ಬರೆದುಕೊಂಡಾಗ ಇಲ್ಲಿ y ನ ಬೆಲೆಯು 6/5 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಿದಾಗ x ನ ಬೆಲೆಯು 19/5 ಬಂದಿದ್ದರೆ y ನ ಬೆಲೆಯು 6/5 ಬಂದಿದೆ. ಈ ಎರಡೂ ವಿಧಾನಗಳ ಉತ್ತರಗಳನ್ನು ನೀವು ಗಮನಿಸಿದಾಗ ಈ ಎರಡೂ ವಿಧಾನಗಳಲ್ಲಿ ಬಂದ ಉತ್ತರಗಳು ಅಂದರೆ x ನ ಬೆಲೆ ಮತ್ತು y ನ ಬೆಲೆಗಳು ಸಮನಾಗಿರುವುದನ್ನು ನೀವು ಗಮನಿಸಬಹುದು. ಸೊ ಹೀಗೆ ನಾವು ನೀಡಿದಂಥ ಮೊದಲೇ ಉಪಪ್ರಶ್ನೆಯಲ್ಲಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಿಂದ ಬಿಡಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಸೊ ನಾವೀಗ ಮೊದಲೇ ಮುಖ್ಯ ಪ್ರಶ್ನೆಯ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ 3x + 4y = 10 ಮತ್ತು 2x - 2y = 2 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ನೀಡಿದಂಥ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ರೇಖಾತ್ಮಕ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಬರೆದುಕೊಂಡಿದ್ದೇನೆ. ಇಲ್ಲಿ ಮೊದಲನೇ ಸಮೀಕರಣ 3x + 4y = 10 ಈ ಸಮೀಕರಣವನ್ನು ನಾನೀಗ ಸಮೀಕರಣ 1 ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಎರಡನೇ ಸಮೀಕರಣ 2x - 2y = 2 ಈ ಸಮೀಕರಣವನ್ನು ಸಮೀಕರಣ 2 ತೆಗೆದುಕೊಳ್ತಾ ಇದ್ದೇನೆ. ಸೊ ವರ್ಜಿಸುವ ವಿಧಾನದಿಂದ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಬೇಕಾದರೆ ಈ ಸಮೀಕರಣಗಳ y ಅಥವಾ x ಚರಾಕ್ಷರಗಳ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಈ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಈ ಸಮೀಕರಣಗಳ x ಸಹಗುಣಕಗಳು ಬೇರೆ ಬೇರೆಯಾಗಿದ್ದಾವೆ. ಅದೇ ರೀತಿ y ನ ಸಹಗುಣಕಗಳು ಸಹ ಬೇರೆ ಬೇರೆಯಾಗಿದ್ದಾವೆ. ಅಂದರೆ ಮೊದಲನೇ ಸಮೀಕರಣದ x ನ ಸಹಗುಣಕ 3, ಎರಡನೇ ಸಮೀಕರಣದ x ನ ಸಹಗುಣಕ 2, ಅದೇ ರೀತಿ y ನ ಸಹಗುಣಕ 4, ಎರಡನೇ ಸಮೀಕರಣದ y ನ ಸಹಗುಣಕ -2 ಆಗಿದೆ. ಆದ್ದರಿಂದ ನಾವಿಲ್ಲಿ ಸಮೀಕರಣಗಳ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕಗಳು ಒಂದೇ ಬರುವಂತೆ ನೋಡಿಕೊಳ್ಳಬೇಕು. ಸೊ ನಾನಿಲ್ಲಿ ಸಮೀಕರಣ 2 2ರಿಂದ ಗುಣಿಸುವುದರ ಮೂಲಕ ಈ ಎರಡನೇ ಸಮೀಕರಣದ y ಸಹಗುಣಕವನ್ನು 4 ಪಡೆಯಬಹುದು. ಏಕೆಂದರೆ ಈ 2ರಿಂದ ಗುಣಿಸಿದಾಗ ಇದು 4y ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಸಮೀಕರಣದಲ್ಲಿ 4y ಇರೋದ್ರಿಂದ ಎರಡನೇ ಸಮೀಕರಣದಲ್ಲಿ -4y ಇರೋದ್ರಿಂದ ಎರಡನ್ನ ಕೂಡಿಸಿದಾಗ ನಮಗೆ y ಚರಾಕ್ಷರದ ಬೆಲೆ ಕ್ಯಾನ್ಸಲ್ ಆಗುತ್ತದೆ ಅಥವಾ ವರ್ಜಿಸಲ್ಪಡುತ್ತದೆ. ಹಾಗಾಗಿ ನಾನಿಲ್ಲಿ ಈ ಎರಡನೇ ಸಮೀಕರಣವನ್ನು 2ರಿಂದ ಗುಣಿಸಿ ಎರಡನೇ ಸಮೀಕರಣದ y ಸಹಗುಣಕವನ್ನು 4 ಮಾಡಿಕೊಂಡು ಈ ಎರಡೂ ಸಮೀಕರಣಗಳ y ನ ಸಹಗುಣಕ ಸಮನಾಗಿ ಮಾಡಿಕೊಳ್ಳುತ್ತೇನೆ. ಆದ್ದರಿಂದ ಈ ಸಮೀಕರಣದ ಎಲ್ಲ ಪದಗಳಿಗೂ ನಾನೀಗ 2ರಿಂದ ಗುಣಿಸಿಕೊಂಡು ಪುನಃ ಈ ಸಮೀಕರಣವನ್ನು ಬರಿತಾ ಇದ್ದೇನೆ. 2 × 2 4x ಆಗುತ್ತದೆ ಮೈನಸ್ 2 4y ಆಗುತ್ತದೆ ಈಸ್ ಈಕ್ವಲ್ಸ್ ಟು 2 4 ಆಗುತ್ತದೆ. ಎರಡನೇ ಸಮೀಕರಣವನ್ನು 2ರಿಂದ ಗುಣಿಸಿದಾಗ ಬಂದಂತಹ ಈ ಹೊಸ ಸಮೀಕರಣವನ್ನು ನಾವೀಗ ಸಮೀಕರಣ 3 ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 3 ನಾವೀಗ ಕೂಡಿಸಿಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಮೇಲ್ಭಾಗದಲ್ಲಿ ಸಮೀಕರಣ ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಇಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸಿದಾಗ y ಚರಾಕ್ಷರದ ಬೆಲೆಯು ಕ್ಯಾನ್ಸಲ್ ಆಗುತ್ತದೆ, ಅಂದರೆ ವರ್ಜಿಸಲ್ಪಡುತ್ತದೆ. ಯಾಕಂದರೆ ಮೊದಲನೇ ಸಮೀಕರಣದಲ್ಲಿ +4y ಇದೆ, ಅದೇ ರೀತಿ ಮೂರನೇ ಸಮೀಕರಣದಲ್ಲಿ -4y ಇರೋದ್ರಿಂದ ಎರಡನ್ನು ಕೂಡಿಸಿದಾಗ +4y -4y ಕ್ಯಾನ್ಸಲ್ ಆಗುತ್ತದೆ. ಹಾಗಾಗಿ
ಎರಡು ಸಮೀಕರಣಗಳನ್ನು ನಾನಿಲ್ಲಿ ಕೂಡಿಸ್ಕೊಳ್ತಾ ಇದ್ದೇನೆ. ಸೊ 3x ಪ್ಲಸ್ 4x 7x ಆಗುತ್ತದೆ, ಪ್ಲಸ್ 4y ಮೈನಸ್ 4y ಕ್ಯಾನ್ಸಲ್ ಆಗುತ್ತದೆ, ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ 10 ಪ್ಲಸ್ 4 14 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 7 1 7 7 2 14 ಆಗುವುದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 2 ಆಗುತ್ತದೆ. ಆದ್ದರಿಂದ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಚರಾಕ್ಷರದ ಬೆಲೆಯು 2 ಬಂದಿದೆ. ನಾವೀಗ ಎಕ್ಸ್ನ ಬೆಲೆ 2ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ವಾಯ್ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ನೀವು ಬೇಕಾದರೆ ಸಮೀಕರಣ 2 ಅಥವಾ ಸಮೀಕರಣ 3ರಲ್ಲೂ ಸಹ ಎಕ್ಸ್ನ ಬೆಲೆ 2ಅನ್ನು ಆದೇಶಿಸಿ ವಾಯ್ನ ಬೆಲೆಯನ್ನು ಕಂಡುಹಿಡಿಯಬಹುದು. ಆದರೆ ಈ ಸಮೀಕರಣಗಳಿಗೆ ಹೋಲಿಸಿದರೆ ನಾವು ಸಮೀಕರಣ 1ರಲ್ಲಿ ಎಕ್ಸ್ನ ಬೆಲೆಯನ್ನು ಆದೇಶಿಸಿ ವಾಯ್ನ ಬೆಲೆಯನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿರೋದ್ರಿಂದ ನಾನಿಲ್ಲಿ ಸಮೀಕರಣ 1ರಲ್ಲಿ ಎಕ್ಸ್ನ ಬೆಲೆ 2ಅನ್ನು ಆದೇಶಿಸ್ತಾ ಇದ್ದೇನೆ. 3ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಗುಣಿಸು ಎಕ್ಸ್ನ ಜಾಗದಲ್ಲಿ 2ಅನ್ನು ಆದೇಶಿಸಿದಾಗ ಇದು 3x 3 ಗುಣಿಸು 2 ಆಗುತ್ತದೆ, ಪ್ಲಸ್ 4y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಈಸ್ ಈಕ್ವಲ್ ಟು 10 3 2 6 ಆಗುತ್ತದೆ, ಪ್ಲಸ್ 4y ಈಸ್ ಈಕ್ವಲ್ ಟು 10. ಈಗ ಪ್ಲಸ್ 6ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಪ್ಲಸ್ 6 ಬಲಭಾಗಕ್ಕೆ ಹೋದಾಗ ಮೈನಸ್ 6 ಆಗುತ್ತದೆ. 4y ಈಸ್ ಈಕ್ವಲ್ಸ್ ಟು 10 ಮೈನಸ್ 6 ಅಂದರೆ 4 ಆಗುತ್ತದೆ. 4 1 4 4 1 4 ಆಗೋದ್ರಿಂದ ಇಲ್ಲಿ ವಾಯ್ನ ಬೆಲೆಯು 1 ಆಗುತ್ತದೆ. ಆದ್ದರಿಂದ ನೀಡಿದಂಥ ಈ ಸರಳ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ನಮಗೆ ಎಕ್ಸ್ನ ಬೆಲೆಯು 2 ಸಿಕ್ಕಿದ್ದರೆ ವಾಯ್ನ ಬೆಲೆಯು 1 ಬಂದಿದೆ. ನಾವೀಗ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರಶ್ನೆಯಲ್ಲಿ ಕೇಳಿರುವ ಮತ್ತೊಂದು ವಿಧಾನ ಆದೇಶ ವಿಧಾನದಿಂದ ಬಿಡಿಸೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ, ಎರಡನೇ ಸಮೀಕರಣವನ್ನು ಸಮೀಕರಣ 2 ಆಗಿ ಬರೆದುಕೊಂಡಿದ್ದೇನೆ. ಸೊ ನಾವು ಆದೇಶ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವಾಗ ನೀಡಿದಂಥ ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು y ಅಥವಾ x ರೂಪದಲ್ಲಿ ವ್ಯಕ್ತಪಡಿಸಬೇಕು. ನಾನಿಲ್ಲಿ ಸಮೀಕರಣ 1ಅನ್ನು y ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದಕ್ಕಾಗಿ ಈ ಸಮೀಕರಣದ ಎಡಭಾಗದಲ್ಲಿರುವ 3x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಹೀಗೆ ಸ್ಥಳಾಂತರಿಸಿದಾಗ ಪ್ಲಸ್ 3x ಮೈನಸ್ 3x ಆಗುತ್ತದೆ. ಹಾಗೆ y ಈಸ್ ಈಕ್ವಲ್ಸ್ ಟು yನ ಜೊತೆಗಿರುವ 4ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 4, ಇಲ್ಲಿ ಬಲಭಾಗಕ್ಕೆ ಹೋದಾಗ ಭಾಗಿಸು 4 ಆಗಿ ವಾಯ್ನ ಬೆಲೆಯು ಇಲ್ಲಿ y ಈಸ್ ಈಕ್ವಲ್ ಟು 10 ಮೈನಸ್ 3x ಭಾಗಿಸು 4 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವಾಯ್ನ ಬೆಲೆ 10 ಮೈನಸ್ 3x ಸಂಪೂರ್ಣ ಭಾಗಿಸು 4ಅನ್ನು ಸಮೀಕರಣ 2x ಮೈನಸ್ 2y ಈಸ್ ಈಕ್ವಲ್ ಟು 2ರಲ್ಲಿ ಆದೇಶಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ ಸಮೀಕರಣದಲ್ಲಿರುವ 2x ಅನ್ನು ಇದ್ದ ಹಾಗೆ ಬರ್ಕೊಳ್ತಾ ಇದ್ದೇನೆ. ಮೈನಸ್ 2 ಗುಣಿಸು ವಾಯ್ನ ಜಾಗದಲ್ಲಿ ವಾಯ್ನ ಬೆಲೆ 10 ಮೈನಸ್ 3x ಸಂಪೂರ್ಣ ಭಾಗಿಸು 4ಅನ್ನು ಆದೇಶಿಸಿದಾಗ 2y 2 ಗುಣಿಸು 10 ಮೈನಸ್ 3x ಸಂಪೂರ್ಣ ಭಾಗಿಸು 4 ಆಗುತ್ತದೆ. ಇಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ ಈ 2ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 2 1 2 2 2 4 ಆಗುವುದರಿಂದ ಅಲ್ಲಿ ಛೇದದಲ್ಲಿ 2 ಉಳಿಯುತ್ತದೆ. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ 2ರಿಂದ ಈ 2ಕ್ಕೆ ಗುಣಿಸಿಕೊಳ್ಳೋಣ. ಒರೆ ಗುಣಾಕಾರ ಮಾಡಿ ಈ 2 ಮತ್ತು 2ಅನ್ನು ಗುಣಿಸಿಕೊಂಡಾಗ 2 2 4x ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಮೈನಸ್ 1ರಿಂದ ಬ್ರ್ಯಾಕೆಟ್ ಒಳಗಡೆ ಇರುವ 10 ಮತ್ತು ಮೈನಸ್ 3xಗೆ ಗುಣಿಸಿಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 10 ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3x ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿ 2 ಉಳಿಯುತ್ತದೆ. ಇಸ್ ಈಕ್ವಲ್ ಟು ಬಲಭಾಗದಲ್ಲಿರುವ 2ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಪ್ಲಸ್ 4x ಪ್ಲಸ್ 3x ಪ್ಲಸ್ 7x ಆಗುತ್ತದೆ. ಈ ಮೈನಸ್ 10ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಛೇದದಲ್ಲಿರುವ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 2 ಬಲಭಾಗಕ್ಕೆ ಹೋಗಿ ಈ 2ಕ್ಕೆ ಗುಣಿಸಲ್ಪಟ್ಟು ಗುಣಿಸು 2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 7x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಮೈನಸ್ 10ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು 2 2 4, ಈ ಮೈನಸ್ 10 ಬಲಭಾಗಕ್ಕೆ ಬಂದಾಗ ಪ್ಲಸ್ 10 ಆಗುತ್ತದೆ. 7x ಈಸ್ ಈಕ್ವಲ್ಸ್ ಟು 4 ಪ್ಲಸ್ 10 14 ಆಗುತ್ತದೆ. 7 1 7 7 2 14 ಆಗೋದ್ರಿಂದ ಇಲ್ಲಿ ಎಕ್ಸ್ನ ಬೆಲೆಯು 2 ಆಗುತ್ತದೆ. ಹೀಗೆ ನಾವು ಆದೇಶ ವಿಧಾನದಿಂದ ನೀಡಿದಂಥ ಸಮೀಕರಣಗಳನ್ನು ಬಿಡಿಸಿದಾಗ ಎಕ್ಸ್ನ ಬೆಲೆಯು 2 ಸಿಕ್ಕಿದೆ. ನಾವೀಗ ಈ ಎಕ್ಸ್ನ ಬೆಲೆ 2ಅನ್ನು ವಾಯ್ನ ಬೆಲೆಯನ್ನು ಹೊಂದಿರುವ ಸಮೀಕರಣ y ಈಸ್ ಈಕ್ವಲ್ ಟು 10 ಮೈನಸ್ 3x ಸಂಪೂರ್ಣ ಭಾಗಿಸು 4ರಲ್ಲಿ ಆದೇಶಿಸಿ ವಾಯ್ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ y ಈಸ್ ಈಕ್ವಲ್ಸ್ ಟು ಈ 10ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಮೈನಸ್ 3 ಗುಣಿಸು ಎಕ್ಸ್ನ ಬೆಲೆ 2ಅನ್ನು ಆದೇಶಿಸಬೇಕು. ಭಾಗಿಸು ಛೇದದಲ್ಲಿರುವ 4ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಈಸ್ ಈಕ್ವಲ್ ಟು ಈ 10ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಮೈನಸ್ 3 2 6 ಆಗುತ್ತದೆ. ಛೇದದಲ್ಲಿರುವ 4ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. 10 ಮೈನಸ್ 6 ಅಂದರೆ 4 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ 4ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. 4 1 4 4 1 4 ಆಗೋದ್ರಿಂದ ಇಲ್ಲಿ ವಾಯ್ನ ಬೆಲೆಯು 1 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು
ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿದಾಗ x ನ ಬೆಲೆಯು 2 ಆಗಿದ್ದರೆ y ನ ಬೆಲೆಯು 1 ಆಗಿದೆ. ಸೊ ನಾವೀಗ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ. 3x - 5y - 4 = 0 ಮತ್ತು 9x = 2y + 7. ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ನಾವೀಗ ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ನೀಡಿದಂಥ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೀವು ಗಮನಿಸಿದಾಗ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆದರ್ಶ ರೂಪದಲ್ಲಿಲ್ಲ, ಅಂದರೆ ax + by = c ರೂಪದಲ್ಲಿಲ್ಲ. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಈ ಸಮೀಕರಣಗಳ ಚರಾಕ್ಷರಗಳು ಸಮೀಕರಣದ ಒಂದು ಬದಿಯಲ್ಲಿ, ಸ್ಥಿರಾಂಕಗಳು ಸಮೀಕರಣದ ಮತ್ತೊಂದು ಬದಿಯಲ್ಲಿಲ್ಲ. ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡಾಗ ಈ ಮೊದಲನೇ ಸಮೀಕರಣದಲ್ಲಿ ಚರಾಕ್ಷರಗಳಾದ x ಮತ್ತು y, ಅದೇ ರೀತಿ ಸ್ಥಿರಾಂಕ -4 ಇವೆಲ್ಲವೂ ಸಮೀಕರಣದ ಒಂದೇ ಬದಿಯಲ್ಲಿದ್ದಾವೆ. ಆದರ್ಶ ರೂಪದ ಸಮೀಕರಣ ಅಂದರೆ ಈ ಸಮೀಕರಣದ ಚರಾಕ್ಷರಗಳು ಸಮೀಕರಣದ ಎಡಭಾಗ ಅಥವಾ ಬಲಭಾಗದಲ್ಲಿ, ಅದೇ ರೀತಿ ಸ್ಥಿರಾಂಕ ಮತ್ತೊಂದು ಬದಿಯಲ್ಲಿ ಇರಬೇಕು. ಆದರೆ ಈ ಸಮೀಕರಣದಲ್ಲಿ ಚರಾಕ್ಷರ ಮತ್ತು ಸ್ಥಿರಾಂಕಗಳು ಇವೆಲ್ಲವೂ ಸಮೀಕರಣದ ಒಂದೇ ಭಾಗದಲ್ಲಿದ್ದಾವೆ. ಅದಕ್ಕೋಸ್ಕರ ನಾವೀಗ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋದಂದರೆ ಈ ಸಮೀಕರಣದ ಚರಾಕ್ಷರಗಳನ್ನು ಹೊಂದಿರುವ ಪದಗಳಾದ 3x - 5y ಅನ್ನು ಸಮೀಕರಣದ ಎಡಭಾಗದಲ್ಲಿ, ಅದೇ ರೀತಿ ಸಮೀಕರಣದ ಎಡಭಾಗದಲ್ಲಿರುವ ಸ್ಥಿರಾಂಕವನ್ನು ಸಮೀಕರಣದ ಬಲಭಾಗದಲ್ಲಿ ಸ್ಥಳಾಂತರಿಸಿ, ಅಂದರೆ -4 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು +4 ಆಗುತ್ತದೆ. ಈ -4 ಬಲಭಾಗದಲ್ಲಿ ಸ್ಥಳಾಂತರಿಸಿ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ, ಅಂದರೆ ಈ ಸಮೀಕರಣದ ಚರಾಕ್ಷರಗಳು ಒಂದು ಬದಿಯಲ್ಲಿ, ಸ್ಥಿರಾಂಕಗಳು ಮತ್ತೊಂದು ಬದಿಯಲ್ಲಿ ಬರುವ ಹಾಗೆ ಬರೆದುಕೊಂಡಾಗ ಈ ಸಮೀಕರಣದ ಆದರ್ಶ ರೂಪವು 3x - 5y = 4 ಆಗುತ್ತದೆ. ನಾವೀಗ ಈ ಆದರ್ಶ ರೂಪದ ಸಮೀಕರಣವನ್ನು ಸಮೀಕರಣ 1 ತೆಗೆದುಕೊಳ್ಳೋಣ. ಹಾಗೆ ಈ ಎರಡನೇ ಸಮೀಕರಣವು ಸಹ ಆದರ್ಶ ರೂಪದಲ್ಲಿಲ್ಲ, ಇದನ್ನು ಸಹ ನಾವೀಗ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ಎಡಭಾಗದಲ್ಲಿರುವ 9x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಸಮೀಕರಣದ ಬಲಭಾಗದಲ್ಲಿರುವ +2y ಅನ್ನು ಎಡಭಾಗಕ್ಕೆ ತಂದಾಗ +2y - 2y ಆಗುತ್ತದೆ. ಹೀಗೆ ಮಾಡಿಕೊಂಡಾಗ ಈ ಸಮೀಕರಣದ ಚರಾಕ್ಷರಗಳು ಸಮೀಕರಣದ ಎಡಭಾಗದಲ್ಲಿ ಬಂದುಬಿಡುತ್ತವೆ. ಹಾಗೆ ಸಮೀಕರಣದ ಬಲಭಾಗದಲ್ಲಿರುವ ಸ್ಥಿರಾಂಕ 7 ಬಲಭಾಗದಲ್ಲಿ ಇಟ್ಟುಕೊಂಡಾಗ ಈ ಸಮೀಕರಣವು ಆದರ್ಶ ರೂಪದಲ್ಲಿ ಬರುತ್ತದೆ. ಅಂದರೆ ಈ ಸಮೀಕರಣದ ಚರಾಕ್ಷರಗಳು ಒಂದು ಬದಿಯಲ್ಲಿ, ಸ್ಥಿರಾಂಕಗಳು ಮತ್ತೊಂದು ಬದಿಯಲ್ಲಿ ಬಂದಾಗ ಈ ಸಮೀಕರಣವು ಆದರ್ಶ ರೂಪವನ್ನು ಪಡೆಯುತ್ತದೆ. ಸೊ ಹೀಗೆ ಬರೆದಾಗ ಈ ಸಮೀಕರಣವು 9x - 2 = 7 ಆಗುತ್ತದೆ. ಹೀಗೆ ನಾವು ನೀಡಿದಂಥ ಈ ಎರಡೂ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೆದುಕೊಂಡ ನಂತರ ನಾವೀಗ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಸೊ ವರ್ಜಿಸುವ ವಿಧಾನದಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಬೇಕಾದರೆ ಮೊದಲಿಗೆ ನಾವು ನೀಡಿದಂಥ ಈ ಸಮೀಕರಣಗಳ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಬೇಕು, ಅಂದರೆ ಕ್ಯಾನ್ಸಲ್ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಈ ಸಮೀಕರಣದಲ್ಲಿರುವ x ಮತ್ತು y ಚರಾಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಇಲ್ಲಿ ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದ x ಸಹಗುಣಕವು 3 ಆಗಿದ್ದರೆ ಎರಡನೇ ಸಮೀಕರಣದ x ಸಹಗುಣಕವು 9 ಆಗಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಮೊದಲನೇ ಸಮೀಕರಣದ x ಸಹಗುಣಕ, ಎರಡನೇ ಸಮೀಕರಣದ x ಸಹಗುಣಕಗಳು ಬೇರೆ ಬೇರೆ ಆಗಿದ್ದಾವೆ. ಅದೇ ರೀತಿ ಮೊದಲನೇ ಸಮೀಕರಣದ y ಸಹಗುಣಕ -5 ಆಗಿದ್ದರೆ ಎರಡನೇ ಸಮೀಕರಣದ y ಸಹಗುಣಕ -2 ಆಗಿರೋದ್ರಿಂದ ಇಲ್ಲೂ ಸಹ ಈ ಎರಡು ಸಮೀಕರಣಗಳಲ್ಲಿ y ನ ಸಹಗುಣಕಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ನಾವಿಲ್ಲಿ ಇವೆರಡು ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಸೂಕ್ತವಾದ ಒಂದು ಸಂಖ್ಯೆಯಿಂದ ಗುಣಿಸಿಕೊಂಡು x ಅಥವಾ y ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಳ್ಳಬೇಕು. ಸೊ ನಾನಿಲ್ಲಿ ಈ ಮೊದಲನೇ ಸಮೀಕರಣವನ್ನು 3ರಿಂದ ಗುಣಿಸ್ತಾ ಇದ್ದೇನೆ. 3ರಿಂದ ಯಾಕೆ ಗುಣಿಸ್ತಾ ಇದ್ದೇನೆ ಅಂದರೆ ಈ ಮೊದಲನೇ ಸಮೀಕರಣವನ್ನು 3ರಿಂದ ಗುಣಿಸಿದಾಗ ಈ x ಸಹಗುಣಕವು 3 × 9 ಆಗುತ್ತದೆ. ಎರಡನೇ ಸಮೀಕರಣದಲ್ಲೂ x ನ ಸಹಗುಣಕ 9 ಇರೋದ್ರಿಂದ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸಿದಾಗ x ನ ಸಹಗುಣಕ 9 ಬರೋದ್ರಿಂದ ಈ ಎರಡು ಸಮೀಕರಣಗಳ x ನ ಸಹಗುಣಕಗಳು ಸಮನಾಗುತ್ತವೆ. ಹಾಗಾಗಿ ನಾನಿಲ್ಲಿ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸಿಕೊಂಡು ಈ ಸಮೀಕರಣವನ್ನು ಬರಿತಾ ಇದ್ದೇನೆ. 3 × 3 9 x ಆಗುತ್ತದೆ, ಮೈನಸ್ ಈ ಸಮೀಕರಣದ ಎಲ್ಲ ಪದಗಳಿಗೂ 3ರಿಂದ ಗುಣಿಸ್ಕೊಳ್ಬೇಕು. 5 3 15 y ಆಗುತ್ತದೆ, = 4 3 12 ಆಗುತ್ತದೆ. ಸೊ ಹೀಗೆ ನಾವು ಈ ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಿಸಿಕೊಂಡ ನಂತರ ಬಂದಂಥ ಹೊಸ ಸಮೀಕರಣವನ್ನು ಸಮೀಕರಣ 3 ಆಗಿ ಹೆಸರಿಸಿಕೊಳ್ಳೋಣ. ತದನಂತರ ಈ ಎರಡನೇ ಸಮೀಕರಣವನ್ನು ನಾವು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಯಾಕಂದರೆ ಈ ಸಮೀಕರಣಕ್ಕೆ ನಾವು ಯಾವುದರಿಂದನೂ ಗುಣಿಸ್ಕೊಂಡಿಲ್ಲ. ಸೊ ಇದ್ದ ಹಾಗೆ ಇದೆ. ಹಾಗಾಗಿ ಈ ಸಮೀಕರಣವನ್ನು ಇದ್ದ ಹಾಗೆ ಬರೆದುಕೊಂಡು ಈ ಸಮೀಕರಣವನ್ನು ನಾವೀಗ
ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಂಡಿರುವ ಈ x ಚರಾಕ್ಷರವನ್ನು ನಾವೀಗ ಈ ಎರಡೂ ಸಮೀಕರಣಗಳಿಂದ ಕ್ಯಾನ್ಸಲ್ ಮಾಡಬೇಕು, ಅಂದರೆ ವರ್ಜಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡನೇ ಸಮೀಕರಣವನ್ನು ಮೂರನೇ ಸಮೀಕರಣದಿಂದ ಕಳೀತಾ ಇದ್ದೇನೆ. ಈ ಎರಡನೇ ಸಮೀಕರಣವನ್ನು ಮೂರನೇ ಸಮೀಕರಣದಿಂದ ಕಳೆಯಬೇಕಾದರೆ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. ನೋಡಿ, ಇಲ್ಲಿ +9x ಅಂತ ಇದೆ, ಇದನ್ನು -9x ಆಗಿ ಮಾಡಿಕೊಳ್ಳಬೇಕು. ಅದೇ ರೀತಿ -2y ಅನ್ನು +2y ಆಗಿ, +7 ಅನ್ನು -7 ಆಗಿ ಬರೆದುಕೊಳ್ಳಬೇಕು. ಈಗ ಈ 9x ಚಿಹ್ನೆ ಮೈನಸ್, ಅದೇ ರೀತಿ 2y ಚಿಹ್ನೆ ಪ್ಲಸ್, ಅದೇ ರೀತಿ +7 ಚಿಹ್ನೆ ಪ್ಲಸ್ ಅಲ್ಲ, ಬದಲಿಗೆ ಮೈನಸ್. ಸೊ +9x -9x ಕ್ಯಾನ್ಸಲ್ ಆಗುತ್ತದೆ. -15y +2y -13y ಆಗುತ್ತದೆ. ಈಸ್ ಈಕ್ವಲ್ಸ್ ಟು +12 -7 +5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ y ಅನ್ನು ಎಡಭಾಗದಲ್ಲಿ ಇದ್ದಾಗ ಇಟ್ಕೊಳ್ಳೋಣ. ಎಡಭಾಗದಲ್ಲಿರುವ -13 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು -13, ಬಲಭಾಗಕ್ಕೆ ಬಂದಾಗ ಭಾಗಿಸು -13 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು -5/13 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ y ನ ಬೆಲೆ -5/13 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ನಾವು x ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ 3x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, -5 ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. y ನ ಜಾಗದಲ್ಲಿ y ನ ಬೆಲೆ -5/13 ಅನ್ನು ಆದೇಶಿಸಿಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 4 ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ 13 ಅನ್ನು ಓರೆ ಗುಣಾಕಾರ ಮಾಡಿ ಈ 3xಗೆ ಗುಣಿಸಿಕೊಂಡು ಸಂಕ್ಷೇಪಿಸಿಕೊಳ್ಳಬೇಕು. 13 × 3 ಅಂದರೆ 39 ಆಗುತ್ತದೆ. ಆದ್ದರಿಂದ ಇದು 13 × 39 x ಆಗುತ್ತದೆ. ನಂತರ ಈ -5ರಿಂದ -5ಗೆ ಗುಣಿಸಿಕೊಂಡಾಗ -× +5 25 ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 13 ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಈಸ್ ಈಕ್ವಲ್ಸ್ ಟು 4. ಸೊ ಮುಂದಿನ ಹಂತದಲ್ಲಿ 39x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, +25 ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಛೇದದಲ್ಲಿರುವ 13 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 13 ಬಲಭಾಗಕ್ಕೆ ಹೋಗಿ 4ಕ್ಕೆ ಗುಣಿಸಲ್ಪಟ್ಟು ಇದು 4 × 13 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 39x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 13 × 4 52 ಆಗುತ್ತದೆ. ಈ +25 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -25 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 39x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 52ರಲ್ಲಿ 25 ಕಳೆದಾಗ ಬರುವ ಉತ್ತರ 27. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿರುವ ಗುಣಿಸು 30 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 39/39 ಆಗಿ x ನ ಬೆಲೆಯು 27/39 ಆಗುತ್ತದೆ. ಸೊ ಹೀಗೆ ನಾವು ವರ್ಜಿಸುವ ವಿಧಾನದಿಂದ ನೀಡಿದಂಥ ಸಮೀಕರಣಗಳನ್ನು ಬಿಡಿಸಿ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದಿದ್ದೇವೆ. ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ವಿಧಾನ ಆದೇಶ ವಿಧಾನದಿಂದ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಇಲ್ಲಿ ಬರ್ಕೊಂಡಿದ್ವಲ್ಲ, ಅದೇ ಸಮೀಕರಣಗಳನ್ನು ಇಲ್ಲಿ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ಈ ಎರಡು ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ನಾವೀಗ x ಅಥವಾ y ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಇಲ್ಲಿ ನಾನು ಈ ಮೊದಲನೇ ಸಮೀಕರಣವನ್ನು x ರೂಪದಲ್ಲಿ ವ್ಯಕ್ತಪಡಿಸುತ್ತೇನೆ. ಅದಕ್ಕಾಗಿ 3x ಅನ್ನು ಇದ್ದ ಹಾಗೆ ಎಡಭಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಸೊ ಈ ಎಡಭಾಗದಲ್ಲಿರುವ -5y ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಹೀಗೆ ಮಾಡಿದಾಗ ಈ ಸಮೀಕರಣವು 3x = 4 + 5y ಆಗುತ್ತದೆ. ಸೊ ಎಡಭಾಗದಲ್ಲಿರುವ -5y ಬಲಭಾಗಕ್ಕೆ ಹೋದಾಗ +5y ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ x ಅನ್ನು ಎಡಭಾಗದಲ್ಲಿ ಇದ್ದಾಗ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಈ ಎಡಭಾಗದಲ್ಲಿರುವ x ನ ಜೊತೆ ಗುಣಿಸು ಸಂಬಂಧವನ್ನು ಹೊಂದಿರುವ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು /3 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 4 + 5y/3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ x ನ ಬೆಲೆ 4y + 5y ಸಂಪೂರ್ಣ /3 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ಈ ಎರಡನೇ ಸಮೀಕರಣದ 9 ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಗುಣಿಸು x ಅಂತ ಇದೆ. x ನ ಸ್ಥಾನದಲ್ಲಿ x ನ ಬೆಲೆ 4 + 5y/3 ಅನ್ನು ಆದೇಶಿಸಿದಾಗ 9x ಇಲ್ಲಿ 9 × 4 + 5y/3 ಆಗುತ್ತದೆ. ಮೈನಸ್ 2y ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಈಸ್ ಈಕ್ವಲ್ಸ್ ಟು 7 ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ಈ 9 ಅನ್ನು 3ರಿಂದ ಭಾಗಿಸಿಕೊಳ್ಳೋಣ. 3 × 3 = 3 × 9 ಆಗುತ್ತದೆ. ತದನಂತರ ಈ 3ರಿಂದ 4 ಮತ್ತು 5yಗೆ ಗುಣಿಸಿಕೊಳ್ಳೋಣ. 3 × 4 = 12 ಆಗುತ್ತದೆ. ++ ಆಗುತ್ತದೆ. 3 × 5 = 15y ಆಗುತ್ತದೆ. ಈ -2y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 7. 15y - 2y ಅಂದರೆ 13y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಈ ಎಡಭಾಗದಲ್ಲಿರುವ +12 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +12 - 12 ಆಗುತ್ತದೆ. ಆದ್ದರಿಂದ ಇಲ್ಲಿ 13y =
7 - 12 ಅಂದರೆ -5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ 13 ಗುಣಿಸು 13 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗಕ್ಕೆ ಹೋಗಿ ಇದು ಭಾಗಿಸು 13 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು -5/13 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಬೆಲೆ -5/13 x ನ ಬೆಲೆ ಇರುವ ಸಮೀಕರಣ x = 4 + 5y ಸಂಪೂರ್ಣ ಭಾಗಿಸು 3ರಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ x ಅನ್ನು ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. 4 + 5 ಗುಣಿಸು y ನ ಬೆಲೆಯಲ್ಲಿ -5/13 ಆಗಿರೋದ್ರಿಂದ y ನ ಸ್ಥಾನದಲ್ಲಿ -5/13 ಬರೆದುಕೊಳ್ತಾ ಇದ್ದೇನೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 3 ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. ಸೊ ಮುಂದಿನ ಹಂತದಲ್ಲಿ 13ರಿಂದ ಈ 4ಕ್ಕೆ ಒರೆ ಗುಣಾಕಾರ ಮಾಡಿದಾಗ 13 × 52 ಆಗುತ್ತದೆ. ಪ್ಲಸ್ ಇಂಟು ಮೈನಸ್ 5 25 ಆಗುತ್ತದೆ. ಸಂಪೂರ್ಣ ಭಾಗಿಸು ಈ ಛೇದದಲ್ಲಿರುವ 13 ಮತ್ತು 3 ಗುಣಿಸಿಕೊಂಡಾಗ ಇದು 13 × 39 ಆಗುತ್ತದೆ. 52ರಿಂದ 25 ಕಳೆದಾಗ ಬರುವ ಉತ್ತರ 27. ಛೇದದಲ್ಲಿರುವ 39 ಇದ್ದಾಗೆ ಬರೆದುಕೊಳ್ಳಬೇಕು. ಹೀಗೆ ಬರೆದುಕೊಂಡಾಗ ಇಲ್ಲಿ x ನ ಬೆಲೆಯು 27/39 ಆಗುತ್ತದೆ. ಸೊ ಹೀಗೆ ನಾವು ಆದೇಶ ವಿಧಾನದಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿದಾಗ ಇಲ್ಲಿ y ನ ಬೆಲೆಯು -5/13 ಬಂದಿದ್ದರೆ x ನ ಬೆಲೆಯು 27/39 ಆಗುತ್ತದೆ. ಸೊ ನಾವೀಗ ಅಭ್ಯಾಸ 3.3ರ ಮೊದಲನೇ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆ 4ನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಉಪಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ. x/2 + 2y/3 = -1 ಮತ್ತು x - y/3 3. ಇವೆರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವೀಗ ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸೋಣ. ಮೊದಲಿಗೆ ನಾನು ನೀಡಿದಂಥ ಈ ಸಮೀಕರಣ ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಎರಡನೇ ಸಮೀಕರಣ x - y/3 = 3. ಈ ಸಮೀಕರಣವನ್ನು ನಾನೀಗ ಸಮೀಕರಣ 2 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ನಾವು ಈ ಸಮೀಕರಣಗಳ x ಮತ್ತು y ಸಹಗುಣಕಗಳನ್ನು ಗಮನಿಸಿದಾಗ ಇಲ್ಲಿ ಮೊದಲನೇ ಸಮೀಕರಣದ x ನ ಸಹಗುಣಕ 1/2 ಆಗಿದ್ದರೆ y ನ ಸಹಗುಣಕ 2/3 ಆಗಿದೆ. ಅದೇ ರೀತಿ ಎರಡನೇ ಸಮೀಕರಣದ y ನ ಸಹಗುಣಕ -1/3 ಆಗಿದೆ. ಅಂದರೆ ಇಲ್ಲಿ x ಮತ್ತು y ಸಹಗುಣಕಗಳು ಭಿನ್ನ ರಾಶಿಗಳಾಗಿದ್ದಾವೆ. ಸೊ ಈ ರೀತಿ x ಮತ್ತು y ಸಹಗುಣಕಗಳು ಭಿನ್ನ ರಾಶಿಗಳಾಗಿದ್ದಾಗ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಲೆಕ್ಕಾಚಾರ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡೂ ಸಮೀಕರಣಗಳ x ಮತ್ತು y ಸಹಗುಣಕಗಳನ್ನು ಪೂರ್ಣಾಂಕಗಳಾಗಿ ಮಾಡಿಕೊಂಡು ತದನಂತರ ಈ ಸಮೀಕರಣಗಳನ್ನು ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸುತ್ತೇನೆ. ಹಾಗಾಗಿ ನಾನಿಲ್ಲಿ ಈ ಮೊದಲನೇ ಸಮೀಕರಣದ ಎಡಭಾಗದಲ್ಲಿರುವ ಪದಗಳ ಛೇದದಲ್ಲಿರುವ ಸಂಖ್ಯೆಗಳಾದ 2 ಮತ್ತು 3ರ ಲಸ 2 × 6 ಆಗುತ್ತದೆ. ಈ 6ರಿಂದ ನಾನೀಗ ಈ ಮೊದಲನೇ ಸಮೀಕರಣಕ್ಕೆ ಗುಣಿಸಿಕೊಂಡಾಗ ಈ ಮೊದಲನೇ ಸಮೀಕರಣದ x ಮತ್ತು y ಸಹಗುಣಕಗಳ ಛೇದಗಳು ಕ್ಯಾನ್ಸಲ್ ಆಗುತ್ತದೆ. ಹಾಗಾಗಿ 2 ಮತ್ತು 3ರ ಲಸ 6ರಿಂದ ನಾನೀಗ ಈ ಮೊದಲನೇ ಸಮೀಕರಣವನ್ನು ಗುಣಿಸಿಕೊಳ್ತಾ ಇದ್ದೇನೆ. ಸೊ ಹೀಗೆ ನಾವು ಈ ಮೊದಲನೇ ಸಮೀಕರಣದ ಎಲ್ಲ ಪದಗಳಿಗೂ 6ರಿಂದ ಗುಣಿಸಿಕೊಂಡಾಗ ಮೊದಲನೇ ಪದವು ಇಲ್ಲಿ 6 × x/2 ಆಗುತ್ತದೆ. ಪ್ಲಸ್ ಎರಡನೇ ಪದವು 6 × 2y/3 ಆಗುತ್ತದೆ. ಇಲ್ಲಿ -1ಕ್ಕೆ 6ರಿಂದ ಗುಣಿಸಿಕೊಂಡಾಗ ಇದು -1 × 6 ಆಗುತ್ತದೆ. ಸೊ 2 1 2 2 3 6 ಆಗುವುದರಿಂದ ಇದು 3x ಆಗುತ್ತದೆ. ಅದೇ ರೀತಿ 3 1 3 3 2 6 ಆಗುವುದರಿಂದ ಇಲ್ಲಿ 2 2 4y ಆಗುತ್ತದೆ. -1 × +6 -6 1 6 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 3 ಆಗಿ ತೆಗೆದುಕೊಳ್ಳೋಣ. ಹಾಗೆ ಈ ಎರಡನೇ ಸಮೀಕರಣವನ್ನು ನಾವೀಗ ಈ ಎರಡನೇ ಪದದ ಛೇದದಲ್ಲಿರುವ 3ರಿಂದ ಗುಣಿಸಿಕೊಂಡಾಗ ಈ ಸಮೀಕರಣದ ಎರಡನೇ ಪದದ ಛೇದದಲ್ಲಿರುವ 3 ಕ್ಯಾನ್ಸಲ್ ಆಗಿ x ಮತ್ತು y ಸಹಗುಣಕಗಳು ನಮಗೆ ಪೂರ್ಣಾಂಕಗಳಾಗಿ ದೊರೆಯುತ್ತವೆ. ಅದಕ್ಕೋಸ್ಕರ ಈ ಸಮೀಕರಣದ ಎಲ್ಲ ಪದಗಳಿಗೆ ನಾನೀಗ 3ರಿಂದ ಗುಣಿಸಿಕೊಳ್ತಾ ಇದ್ದೇನೆ. ಮೊದಲನೇ ಪದಕ್ಕೆ 3ರಿಂದ ಗುಣಿಸಿಕೊಂಡಾಗ ಇದು 3x ಆಗುತ್ತದೆ. -3 ಗುಣಿಸು ಎರಡನೇ ಪದಕ್ಕೆ 3ರಿಂದ ಗುಣಿಸಿಕೊಂಡಾಗ ಇದು 3 × y/3 ಆಗುತ್ತದೆ. ಈ ಸ್ಥಿರಾಂಕ ಬಲಭಾಗದಲ್ಲಿರುವ ಸ್ಥಿರಾಂಕಕ್ಕೆ 3ರಿಂದ ಗುಣಿಸಿಕೊಂಡಾಗ ಇದು 3 × 3 ಅಥವಾ 9 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 3x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತದೆ, y ಮಾತ್ರ ಉಳಿಯುತ್ತದೆ. 3 3 9 ಆಗುತ್ತದೆ. ನಾವೀಗ ಈ ಹೊಸ ಸಮೀಕರಣವನ್ನು ಸಮೀಕರಣ 4 ಆಗಿ ತೆಗೆದುಕೊಳ್ಳೋಣ. ಸೊ ಇಲ್ಲಿ ನೀವು ಈ 3ನೇ ಮತ್ತು 4ನೇ ಸಮೀಕರಣಗಳನ್ನು ಗಮನಿಸಿದಾಗ 3ನೇ ಮತ್ತು 4ನೇ ಸಮೀಕರಣಗಳಲ್ಲಿ x ನ ಸಹಗುಣಕಗಳು ಸಮನಾಗಿವೆ. ಹಾಗಾಗಿ ನಾನಿಲ್ಲಿ ಈ 4ನೇ ಸಮೀಕರಣವನ್ನು 3ನೇ ಸಮೀಕರಣದಿಂದ ಕಳೆದು x ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡುತ್ತೇನೆ.
ಅದಕ್ಕೋಸ್ಕರ ನಾನಿಲ್ಲಿ ಮೂರನೇ ಸಮೀಕರಣವನ್ನು ಮೇಲ್ಭಾಗದಲ್ಲಿ, ನಾಲ್ಕನೇ ಸಮೀಕರಣವನ್ನು ಕೆಳಭಾಗದಲ್ಲಿ ಬರೆದುಕೊಂಡಿದ್ದೇನೆ. ಸೊ ಇಲ್ಲಿ ನಾವು ನಾಲ್ಕನೇ ಸಮೀಕರಣವನ್ನು ಮೂರನೇ ಸಮೀಕರಣದಿಂದ ಕಳೆಯಬೇಕಾಗಿದ್ದರಿಂದ ಈ ನಾಲ್ಕನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. +3x ಅನ್ನು -3x ಆಗಿ, -y ಅನ್ನು +y ಆಗಿ, ಅದೇ ರೀತಿ +9 -9 ಆಗಿ ಬರೆದುಕೊಳ್ಳಬೇಕು. ಸೊ ಇಲ್ಲಿ +3x -3x ಕ್ಯಾನ್ಸಲ್ ಆಗುತ್ತದೆ, +4y +1y +5y ಆಗುತ್ತದೆ. ಈಸ್ ಈಕ್ವಲ್ ಟು -6 -9 -15 ಆಗುತ್ತದೆ. 5 1 5, 5 3 15 ಆಗುವುದರಿಂದ ಇಲ್ಲಿ y ನ ಬೆಲೆಯು -3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಬೆಲೆ -3 ನಾನು ಸಮೀಕರಣ 3ರಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ನಾವಿಲ್ಲಿ y ನ ಬೆಲೆ -3 ಸಮೀಕರಣ 1 ಅಥವಾ 2 ಅಥವಾ 4ರಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯಬಹುದು. ನಾವೀಗ ಸಮೀಕರಣ 3ರಲ್ಲಿ y ನ ಬೆಲೆ -3 ಆದೇಶಿಸೋಣ. ಇದಕ್ಕೋಸ್ಕರ ಈ ಸಮೀಕರಣದ ಮೊದಲನೇ ಪದ 3x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 4 ಗುಣಿಸು y ನ ಬೆಲೆ -3 ಆಗಿರುವುದರಿಂದ y ನ ಸ್ಥಾನದಲ್ಲಿ -3 ಆದೇಶಿಸಿಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ -6 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 3x ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ ಇಂಟು ಮೈನಸ್, -4 12 ಆಗುತ್ತದೆ. ಈಸ್ ಈಕ್ವಲ್ ಟು -6. ಸೊ ಮುಂದಿನ ಹಂತದಲ್ಲಿ 3x ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. -12 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು +12 ಆಗುತ್ತದೆ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. ಸೊ 3x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು -6 + 12 ಅಂದರೆ +6 ಆಗುತ್ತದೆ. 3 1 3, 3 2 6 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 2 ಆಗುತ್ತದೆ. ಸೊ ಹೀಗೆ ನಾವು ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ y ನ ಬೆಲೆಯು -3 ಬಂದಿದ್ದರೆ x ನ ಬೆಲೆಯು 2 ಆಗುತ್ತದೆ. ಸೊ ಹೀಗೆ ನಾವು ವರ್ಜಿಸುವ ವಿಧಾನದಿಂದ ನೀಡಿದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಆದೇಶ ವಿಧಾನದಿಂದ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸೋಣ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 3 ಅಂದರೆ ಇದರ ಪರಿವರ್ತಿತ ರೂಪ ಸಮೀಕರಣ 3 ಮತ್ತು ಸಮೀಕರಣ 4 ಇಲ್ಲಿ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 4 ನಾನು y ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಸಮೀಕರಣದ ಎಡಭಾಗದಲ್ಲಿರುವ -y ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಹೀಗೆ ಸ್ಥಳಾಂತರಿಸಿದಾಗ -y +y ಆಗುತ್ತದೆ. ಹಾಗೆ ಬಲಭಾಗದಲ್ಲಿರುವ +9 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು -9 ಆಗುತ್ತದೆ. ಹೀಗೆ ಮಾಡಿದಾಗ ಇಲ್ಲಿ y ನ ಬೆಲೆಯು y = 3x - 9 ಆಗುತ್ತದೆ. ಸೊ ನಾವೀಗ ಈ y ನ ಬೆಲೆ 3x - 9 ಸಮೀಕರಣ 3ರಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ಈ 3x ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಪ್ಲಸ್ 4 ಗುಣಿಸು y ನ ಬೆಲೆ 3x - 9 ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ y ನ ಬೆಲೆ 3x - 9 ಬರೆದುಕೊಳ್ತಾ ಇದ್ದೇನೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ -6 ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಸೊ ಮುಂದಿನ ಹಂತದಲ್ಲಿ 3x ಪ್ಲಸ್ 4ರಿಂದ 3x ಗುಣಿಸಿಕೊಂಡಾಗ 4 3 12x ಆಗುತ್ತದೆ. ಪ್ಲಸ್ ಇಂಟು ಮೈನಸ್, -4 36 ಆಗುತ್ತದೆ. ಈಸ್ ಈಕ್ವಲ್ ಟು -6. ಇಲ್ಲಿ +3x ಪ್ಲಸ್ 12x ಅಂದರೆ +15x ಆಗುತ್ತದೆ. ಈ -36 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -36 ಪ್ಲಸ್ 36 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 15x ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. -6 + 36 ಅಂದರೆ +30 ಆಗುತ್ತದೆ. 15 1 15, 15 2 30 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 2 ಆಗುತ್ತದೆ. ಹೀಗೆ ನಾವು ಆದೇಶ ವಿಧಾನದಿಂದ ನೀಡಿದಂಥ ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ x ನ ಬೆಲೆಯು 2 ಬಂದಿದೆ. ನಾವೀಗ ಈ x ನ ಬೆಲೆ 2ಅನ್ನು y ನ ಬೆಲೆಯನ್ನು ಬರೆಯಲು ಬಳಸಿಕೊಂಡ ಸಮೀಕರಣವನ್ನು ಹೊರತುಪಡಿಸಿದ ಸಮೀಕರಣ 3x + 4y = -6 ಈ ಸಮೀಕರಣದಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾನು x ನ ಜಾಗದಲ್ಲಿ 2ಅನ್ನು ಆದೇಶಿಸಿದಾಗ 3x 3 × 2 ಆಗುತ್ತದೆ. ಪ್ಲಸ್ 4y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. -6 3 2 6 ಆಗುತ್ತದೆ. ಪ್ಲಸ್ 4y = -6. ಮುಂದಿನ ಹಂತದಲ್ಲಿ ಈ 4y ನ ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 6 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು -6 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರಿತಾ ಇದ್ದೇನೆ. ಸೊ 4y = -6 -12 ಆಗುತ್ತದೆ. 4 1 4, 4 3 12 ಆಗೋದ್ರಿಂದ ಇಲ್ಲಿ y ನ ಬೆಲೆಯು -3 ಆಗುತ್ತದೆ. ಸೊ ಆದ್ದರಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಿದಾಗ x ನ ಬೆಲೆಯು 2 ಬಂದಿದ್ದರೆ y ನ ಬೆಲೆಯು -3 ಬಂದಿದೆ. ಸೊ ಹೀಗೆ ನಾವು ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರಶ್ನೆಯಲ್ಲಿ ಕೇಳಿರುವ ವರ್ಜಿಸುವ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿದಿದ್ದೇವೆ.